أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಇಂದು ಹುನೇನ್ ಯುದ್ಧಕ್ಕೆ ಸಂಬಂಧಿಸಿದ ಕೆಲವು ಹೆಚ್ಚಿನ ವಿವರಗಳನ್ನು ನಾನು ಹೇಳುತ್ತೇನೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕಾದಿಂದ ಹೊರಡುವಾಗ ಹಜರತ್ ಅತಾಬ್ ಬಿನ್ ಅಸೀದ್ ರಜಿಯಲ್ಲಾಹುರನ್ನು ಅಲ್ಲಿಗೆ ಅಮೀರಾಗಿ ನೇಮಿಸಿದರು. ಮಕ್ಕಾದಲ್ಲಿ ಮೊದಲ ಬಾರಿಗೆ ನೇಮಕಗೊಂಡ ಅಮೀರ್ ಅವರಾಗಿದ್ದರು. ಆ ಸಮಯದಲ್ಲಿ ಹಜರತ್ ಅತಾಬ್ ರಜಿಯಲ್ಲಾಹುರಿಗೆ ಸುಮಾರು 20 ವರ್ಷ ಪ್ರಾಯವಿತ್ತು. ಹಜರತ್ ಮುಆಜ್ ಬಿನ್ ಜಬಲ್ ರಜಿಯಲ್ಲಾಹುರಿಗೆ ಮಕ್ಕಾದ ಜನರಿಗೆ ಧಾರ್ಮಿಕ ಶಿಕ್ಷಣ ನೀಡುವ ಜವಾಬ್ದಾರಿಯನ್ನು ವಹಿಸಲಾಗಿತ್ತು. ಹಜರತ್ ಅತ್ತಾಬ್ ರಜಿಯಲ್ಲಾಹು ಮತ್ತು ಅವರ ತಂದೆ ಕುರೇಶ್ ಕುಟುಂಬದ ಪ್ರಮುಖ ಸದಸ್ಯರಾಗಿದ್ದರು ಮತ್ತು ಇಸ್ಲಾಮಿನ ತೀವ್ರ ವಿರೋಧಿಗಳಾಗಿದ್ದರು. ಅವರ ಇಸ್ಲಾಂ ವಿರೋಧವು ಹೇಗಿತ್ತೆಂದರೆ, ಮಕ್ಕಾ ವಿಜಯದ ದಿನ ಹಜರತ್ ಬಿಲಾಲ್ ರಜಿಯಲ್ಲಾಹು ಅಜಾನ್ ನೀಡಿದಾಗ ಅವರು ತಮ್ಮ ಸಹಚರರೊಡನೆ ಹೀಗೆ ಹೇಳಿದರು: ನನ್ನ ತಂದೆ ಈ ಅಜಾನ್ ಕೇಳುವ ಮೊದಲೇ ಇಹಲೋಕವನ್ನು ಬಿಟ್ಟು ಹೋದದ್ದು ಒಳ್ಳೆಯದಾಯಿತು. ಹಜರತ್ ಅತ್ತಾಬ್ ರಜಿಯಲ್ಲಾಹು ಮಕ್ಕಾ ವಿಜಯದ ನಂತರ ಇಸ್ಲಾಂ ಸ್ವೀಕರಿಸಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಅತ್ತಾಬ್ ರಜಿಯಲ್ಲಾಹುರನ್ನು ಮಕ್ಕಾದ ಅಧಿಕಾರಿಯಾಗಿ ನೇಮಿಸಿದ ನಂತರ ಹೀಗೆ ಹೇಳಿದರು: ಹೇ ಅತ್ತಾಬ್, ನಾನು ನಿನ್ನನ್ನು ಅಲ್ಲಾಹನ ಮನೆಯ ಜನರ ಮೇಲೆ, ಮಕ್ಕಾದ ಮುಸ್ಲಿಮರ ಮೇಲೆ ಅಧಿಕಾರಿಯಾಗಿ ನೇಮಿಸಿದ್ದೇನೆ. ಅವರೊಂದಿಗೆ ಸೌಮ್ಯವಾಗಿ ನಡೆದುಕೊಳ್ಳು. ಹಜರತ್ ಅತ್ತಾಬ್ ರಜಿಯಲ್ಲಾಹು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಿಧನದವರೆಗೂ ಮಕ್ಕಾದ ಅಧಿಕಾರಿಯಾಗಿದ್ದರು. ಒಂದು ವರದಿಯ ಪ್ರಕಾರ ಹಜರತ್ ಅಬೂಬಕರ್ ಸಿದ್ದೀಕ್ ರಜಿಯಲ್ಲಾಹುರ ಖಿಲಾಫತ್ ಕಾಲದಲ್ಲೂ ಅವರು ಮಕ್ಕಾದ ಅಧಿಕಾರಿಯಾಗಿದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುನೇನ್ ಯುದ್ಧಕ್ಕಾಗಿ ಶವ್ವಾಲ್ 6ರ ಶನಿವಾರದಂದು ಹೊರಟರು ಮತ್ತು ಶವ್ವಾಲ್ 10ರಂದು ಹುನೇನ್ ತಲುಪಿದರು. ಈ ಪ್ರಯಾಣದಲ್ಲಿ ಅವರ ಧರ್ಮಪತ್ನಿಯರಾದ ಹಜರತ್ ಉಮ್ಮು ಸಲ್ಮಾ ರಜಿಯಲ್ಲಾಹಾ ಮತ್ತು ಹಜರತ್ ಝೈನಬ್ ರಜಿಯಲ್ಲಾಹಾ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೊತೆಗಿದ್ದರು. ಹುನೇನ್ ಯುದ್ಧದಲ್ಲಿ ಶತ್ರು ಸೈನ್ಯಕ್ಕೆ ಹೋಲಿಸಿದರೆ ಮುಸ್ಲಿಮರ ಸಂಖ್ಯೆ ಮತ್ತು ಆಯುಧಗಳು ಕಡಿಮೆ ಆಗಿತ್ತಾದರೂ ಹಿಂದಿನ ಎಲ್ಲ ಯುದ್ಧಗಳಿಗೆ ಹೋಲಿಸಿದರೆ ಈ ಬಾರಿ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗಿತ್ತು. ಚರಿತ್ರಗಾರರ ಪ್ರಕಾರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 12,000 ಸೈನಿಕರೊಂದಿಗೆ ಹೊರಟಿದ್ದರು. 10,000 ಜನರು ಮಕ್ಕಾ ವಿಜಯಕ್ಕಾಗಿ ಮದೀನದಿಂದ ಬಂದಿದ್ದರು ಮತ್ತು ಮಕ್ಕಾದಿಂದ 2,000 ಜನರು ಈ ಯುದ್ಧದಲ್ಲಿ ಭಾಗವಹಿಸಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಂದಿಗೆ ಹೊರಟಿದ್ದರು. ಹಜರತ್ ಸಾಲ್ ರಜಿಯಲ್ಲಾಹು ವರದಿ ಮಾಡುತ್ತಾರೆ: ನಾವು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಂದಿಗೆ ಹುನೇನ್ ಕಡೆಗೆ ಪ್ರಯಾಣ ಮಾಡುತ್ತಿದ್ದೆವು. ಬಹಳ ದೂರ ಪ್ರಯಾಣಿಸಿದ ನಂತರ ಸಂಜೆಯಾದಾಗ ನಾನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಂದಿಗೆ ನಮಾಜಿನಲ್ಲಿ ಭಾಗವಹಿಸಿದೆ. ಅಷ್ಟರಲ್ಲಿ ಒಬ್ಬ ಸವಾರ ಬಂದು ಹೀಗೆ ಹೇಳಿದನು: ಅಲ್ಲಾಹನ ರಸೂಲರೇ, ನಾನು ನಿಮಗಿಂತ ಮುಂದಕ್ಕೆ ಸಾಗಿ ನೋಡಿದೆ. ಹವಾಜಿನ್ ಗೋತ್ರದ ಜನರು ತಮ್ಮ ಮಹಿಳೆಯರು ಮತ್ತು ಜಾನುವಾರುಗಳೊಂದಿಗೆ ಒಟ್ಟು ಸೇರಿದ್ದಾರೆ. ಇದನ್ನು ಕೇಳಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಗುಲ್ನಗೆ ಬೀರಿ ಹೀಗೆ ಹೇಳಿದರು: ನಾಳೆ ಅದು ಮುಸ್ಲಿಮರಿಗೆ ಯುದ್ಧ ಸಂಪತ್ತಾಗುವುದು ಇನ್ಶಾ ಅಲ್ಲಾ. ಅನಂತರ ಹೀಗೆ ಹೇಳಿದರು: ಇಂದು ರಾತ್ರಿ ನಮಗಾಗಿ ಯಾರು ಕಾವಲು ಕಾಯುತ್ತಾರೆ? ಹಜರತ್ ಅನಸ್ ಬಿನ್ ಅಬಿ ಮರ್ಸಲ್ ರಜಿಯಲ್ಲಾಹು ಹೇಳಿದರು: ನಾನು ಕಾವಲು ಕಾಯುತ್ತೇನೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಡನೆ ಹೀಗೆ ಹೇಳಿದರು: ಆ ಘಟ್ಟದ ಕಡೆಗೆ ಹೋಗು, ನಿನ್ನಿಂದ ನಮಗೆ ಮೋಸವಾಗದಿರಲಿ. ಅಂದರೆ ಎಚ್ಚರಿಕೆಯಿಂದ ಕಾವಲು ಕಾಯಬೇಕು ಎಂದು ಹೇಳಿದರು. ಬೆಳಿಗ್ಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಾಜ್ಗಾಗಿ ಹೊರಬಂದರು. ನಮಾಜ್ ನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಸ್ಲಿಮರನ್ನು ಸಂಬೋಧಿಸುತ್ತಾ ಹೀಗೆ ಹೇಳಿದರು: ನಿಮ್ಮ ಸವಾರ ಮರಳಿ ಬಂದಿದ್ದಾನೆ. ಎಂದರೆ ಹಜರತ್ ಅನಸ್ ಬಿನ್ ಮರ್ಸಲ್ ಮರಳಿ ಬಂದಿರುವರು.
ಅನಂತರ ಹಜರತ್ ಅನಸ್ ಬಿನ್ ಅಬಿ ಮರ್ಸಲ್ರೊಡನೆ ಹೀಗೆ ಹೇಳಿದರು, ನಮಗೆ ಸ್ವರ್ಗ ಖಚಿತವಾಗಿದೆ. ಮಾಲಿಕ್ ಬಿನ್ ಔಫ್ 3 ಗೂಢಚಾರರನ್ನು ಮುಸ್ಲಿಮರ ಸೈನ್ಯಕ್ಕೆ ಕಳುಹಿಸಿದ್ದನು. ಆದರೆ ಅವರು 3 ಹಿಂತಿರುಗಿದಾಗ ಹೆದರಿಕೆಯಿಂದ ಗೊಂದಲದಲ್ಲಿದ್ದರು. ಅವರು ಹೀಗೆ ಹೇಳುತ್ತಿದ್ದರು, ನಾವು ಕುದುರೆಗಳ ಮೇಲಿದ್ದ ಬಿಳಿ ಬಣ್ಣದ ಜನರನ್ನು ನೋಡಿದ್ದೇವೆ. ಯುದ್ಧ ನಡೆದರೆ ನಮಗೆ ಅವರನ್ನು ಜಯಿಸಲು ಸಾಧ್ಯವಿಲ್ಲ. ನಾವು ಭೂಮಿಯ ಜನರ ಮೇಲೆ ನಿಯಂತ್ರಣ ಸಾಧಿಸಲು ಸಾಧ್ಯವಾಗದಿದ್ದರೆ ನಾವು ಆಕಾಶದ ಜನರೊಂದಿಗೆ ಹೇಗೆ ಯುದ್ಧ ಮಾಡಲು ಸಾಧ್ಯ? ನೀವು ನಮ್ಮ ಮಾತು ಕೇಳಿ ಹಿಂತಿರುಗಿ ಹೋಗುವುದೇ ಉತ್ತಮ. ಮಾಲಿಕ್ ಬಿನ್ ಔಫ್ ಆ 3ರನ್ನು ಬೈದು ಒಬ್ಬ ಧೈರ್ಯಶಾಲಿ ವ್ಯಕ್ತಿಯನ್ನು ಕಳುಹಿಸಿದನು. ಅವನು ಕೂಡ ಭಯಗೊಂಡು ಬೇಗನೆ ಮರಳಿದನು. ನಾವು ಹಿಂದಿರುಗುವುದೇ ಲೇಸು ಎಂದು ಅವನು ಕೂಡ ಹೇಳಿದನು. ಆದರೆ ಮಾಲಿಕ್ ಬಿನ್ ಔಫ್ ಆ ಮಾತಿಗೆ ಕಿವಿಗೊಡಲಿಲ್ಲ. ಹಜರತ್ ಸಲ್ಮಾ ಬಿನ್ ಅಕು ರಜಿಲಾನ್ಹು ವರದಿ ಮಾಡುತ್ತಾರೆ, ನಾವು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಂದಿಗೆ ಹವಾಜಿನ್ ಮೇಲೆ ದಾಳಿ ಮಾಡಲು ಹೋಗುತ್ತಿದ್ದಾಗ ಒಬ್ಬ ವ್ಯಕ್ತಿ ಬಂದು ಕುಳಿತು ಜನರೊಂದಿಗೆ ಮಾತನಾಡಲು ಪ್ರಾರಂಭಿಸಿದನು. ಅನಂತರ ಅವನು ವೇಗವಾಗಿ ಒಂಟೆಯ ಮೇಲೆ ಏರಿ ಓಡಿ ಹೋದನು. ಅವನನ್ನು ನೋಡಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಇವನು ಒಬ್ಬ ಗೂಢಚಾರ, ಇವನನ್ನು ಹಿಡಿದು ಕೊಲ್ಲಿರಿ. ಹಾಗೆ ಅವನನ್ನು ಹಿಡಿದು ಕೊಲ್ಲಲಾಯಿತು. ಹುನೇನ್ ಕಣಿವೆಯು ಅನೇಕ ಬೆಟ್ಟಗಳನ್ನು ಹೊಂದಿದೆ. ಆದ್ದರಿಂದ ಮಾಲಿಕ್ ಬಿನ್ ಔಫ್ ತನ್ನ ಸೈನಿಕರನ್ನು ಘಟ್ಟಗಳಲ್ಲಿ ಅಡಗಿಸಿಕೊಂಡು ಅನಿರೀಕ್ಷಿತವಾಗಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅವರ ಸಹಾಬಿಯರ ಮೇಲೆ ದಾಳಿ ಮಾಡುವ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದನು. ವಿರೋಧಿ ಸೈನ್ಯದ ರಚನೆ ಹೀಗಿತ್ತು: ಎಲ್ಲರಿಗಿಂತ ಮುಂದೆ ಕುದುರೆ ಸವಾರರು, ಅವರ ಹಿಂದೆ ಪದಾತಿ ದಳ, ಅನಂತರ ಒಂಟೆಗಳ ಮೇಲೆ ಮಹಿಳೆಯರು ಮತ್ತು ಮಕ್ಕಳು, ಅನಂತರ ಜಾನುವಾರುಗಳು ಮತ್ತು ಸಾಧನ ಸಾಮಗ್ರಿಗಳು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬನು ಸುಲೈಮ್ ಗೋತ್ರದ 1000 ಕುದುರೆ ಸವಾರರ ತಂಡವನ್ನು ಸೈನ್ಯದ ಮುಂಚೂಣಿಯಲ್ಲಿಟ್ಟರು ಮತ್ತು ಅದರ ನಾಯಕತ್ವವನ್ನು ಖಾಲಿದ್ ಬಿನ್ ವಲೀದ್ ರಜಿಲಾನ್ಹರಿಗೆ ವಹಿಸಿದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸೈನ್ಯದ ಮಧ್ಯದಲ್ಲಿದ್ದರು. ಅವರು ಅನ್ಸಾರ್ ಮತ್ತು ಮುಹಾಜಿರರಲ್ಲಿ ದೊಡ್ಡ ಧ್ವಜಗಳನ್ನು ಹಂಚಿದರು. ಮುಹಾಜಿರರ ಒಂದು ಧ್ವಜವನ್ನು ಹಜರತ್ ಅಲಿ ರಜಿಲಾನ್ಹರಿಗೆ, ಇನ್ನೊಂದು ಧ್ವಜವನ್ನು ಹಜರತ್ ಸಾದ್ ಬಿನ್ ಅಬಿ ವಕಾಸ್ ರಜಿಲಾನ್ಹರಿಗೆ, ಮತ್ತೊಂದು ಧ್ವಜವನ್ನು ಹಜರತ್ ಉಮರ್ ರಜಿಲಾನ್ಹರಿಗೆ ನೀಡಲಾಗಿತ್ತು. ಬನು ಖಜರಜಿನ ಧ್ವಜವನ್ನು ಹಜರತ್ ಹತ್ತಾಬ್ ಬಿನ್ ಮುನ್ಜಿರ್ ರಜಿಲಾನ್ಹರಿಗೆ ಮತ್ತು ಔಸ್ನ ಧ್ವಜವನ್ನು ಅಸೀದ್ ಬಿನ್ ಹುಜೈರ್ ರಜಿಲಾನ್ಹರಿಗೆ ವಹಿಸಲಾಗಿತ್ತು. ಹುನೈನ್ ಯುದ್ಧದ ಆರಂಭಿಕ ಹಂತದಲ್ಲಿ ಮುಸ್ಲಿಮರಿಗೆ ಗೆಲುವು ಸಿಕ್ಕಿತ್ತು. ಆದರೆ ನಂತರ ಸತ್ಯನಿಷೇಧಿಗಳ ಹಠಾತ್ ದಾಳಿಯಿಂದ ಮುಸ್ಲಿಮರಲ್ಲಿ ನೂಕುನುಗ್ಗಲು ಉಂಟಾಯಿತು ಮತ್ತು ಮುಸ್ಲಿಮರು ತಾತ್ಕಾಲಿಕವಾಗಿ ಸೋಲನ್ನು ಅನುಭವಿಸಿದರು. ಆದರೆ ಅದರ ನಂತರ ಮುಸ್ಲಿಮರು ಭಾರೀ ಗೆಲುವನ್ನು ಸಾಧಿಸಿದರು. ಸಹೀ ಬುಖಾರಿಯ ವರದಿಯ ಪ್ರಕಾರ ಹಜರತ್ ಬರಾ ಬಿನ್ ಆಜಿಬ್ ಹೇಳುತ್ತಾರೆ, ನಾವು ಬನು ಹವಾಜಿನ್ ಮೇಲೆ ದಾಳಿ ಮಾಡಿದಾಗ ಅವರು ಸೋತು ಹಿಂದಕ್ಕೆ ಸರಿದರು ಮತ್ತು ನಾವು ಯುದ್ಧ ಸಂಪತ್ತನ್ನು ಸಂಗ್ರಹಿಸಲು ತೊಡಗಿದೆವು. ಇದನ್ನು ನೋಡಿ ಅವರು ನಮ್ಮ ಮೇಲೆ ಬಾಣಗಳ ಸುರಿಮಳೆ ಮಾಡಿದರು. ಇದರಿಂದ ರಕ್ಷಣಾ ಸಾಧನಗಳಿಲ್ಲದ ಯುವಕರು ಬೆನ್ನು ತೋರಿಸಿ ಓಡಿ ಹೋದರು. ಆದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಲೂ ಯುದ್ಧರಂಗದಲ್ಲಿ ದೃಢವಾಗಿ ನಿಂತಿದ್ದರು. ಅವರು ಬಿಳಿ ಹೇಸರಗತ್ತೆಯ ಮೇಲೆ ಸವಾರಿ ಮಾಡುತ್ತಿದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಭಾಗವಹಿಸಿದ ಎಲ್ಲ ಯುದ್ಧಗಳಲ್ಲಿ ಅತ್ಯಂತ ಗಮನಾರ್ಹವಾದ ಅಂಶವೆಂದರೆ, ಪರಿಸ್ಥಿತಿ ಏನೇ ಇರಲಿ ಅವರಂತಹ ಧೈರ್ಯ ಮತ್ತು ಶೌರ್ಯದ ಉದಾಹರಣೆ ಎಲ್ಲೂ ಸಿಗುವುದಿಲ್ಲ. ದೊಡ್ಡ ದೊಡ್ಡ ವೀರರ ಕಾಲುಗಳು ನಡುಗಿದ ಸಂದರ್ಭಗಳಲ್ಲೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಂಡೆಯಂತೆ ದೃಢವಾಗಿ ನಿಂತಿದ್ದರು. ಹುನೈನ್ ಯುದ್ಧದ ದಿನ ಬಾಣಗಳಿಂದ ಗಾಯಗೊಂಡು ಹಿಂದೆ ಸರಿದ ಘಟನೆಯನ್ನು ವಿವರಿಸುತ್ತಾ ಹಜರತ್ ಮುಸ್ಲಿಮ್ ರಜಿಲಾನ್ಹು ಹೇಳುತ್ತಾರೆ, ಹುನೈನ್ ಯುದ್ಧದಲ್ಲಿ ಶತ್ರುಗಳ ಬಾಣಗಳ ದಾಳಿ ತೀವ್ರವಾದ ಕಾರಣದಿಂದ ಮುಸ್ಲಿಮರ ಸೈನ್ಯವು ಹಿಂದೆ ಸರಿದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೆಲವು ಸಹಾಬಿಯರನ್ನು ಮಾತ್ರ ಜೊತೆಯಲ್ಲಿ ಕರೆದುಕೊಂಡು ಶತ್ರುಗಳ ಕಡೆಗೆ ಧಾವಿಸಿದರು. ಶತ್ರುಗಳ ದಾಳಿ ತೀವ್ರವಾಗಿರುವುದನ್ನು ನೋಡಿ ಹಜರತ್ ಅಬೂಬಕರ್ ರಜಿಲಾನ್ಹು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ತಡೆಯಲು ಬಯಸಿದರು ಮತ್ತು ಮುಂದೆ ಬಂದು ಅವರ ಕುದುರೆಯ ಕಡಿವಾಣವನ್ನು ಹಿಡಿದರು. ಆದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನನ್ನ ಕುದುರೆಯ ಕಡಿವಾಣವನ್ನು ಬಿಟ್ಟು ಬಿಡು. ಅನಂತರ ಅವರು ಹೀಗೆ ಪದ್ಯವನ್ನು ಹೇಳುತ್ತಾ ಮುಂದೆ ಸಾಗಿದರು: ಅನನ್ನಬಿಯು ಲಾ ಕಜಿಬ್ ಅನ ಇಬ್ನು ಅಬ್ದುಲ್ ಮುತಲ್ಲಿಬ್. ಅಂದರೆ, ನಾನು ಅಲ್ಲಾಹನ ಪ್ರವಾದಿಯಾಗಿರುವನು ಮತ್ತು ನಾನು ಸುಳ್ಳುಗಾರನಲ್ಲ, ಹಾಗೂ ನಾನು ಅಬ್ದುಲ್ ಮುತ್ತಲಿಬಿನ ಪುತ್ರನಾಗಿದ್ದೇನೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಾನು ಅಬ್ದುಲ್ ಮುತ್ತಲಿಬಿನ ಪುತ್ರ ಎಂದು ಹೇಳಿದ್ದರ ಅರ್ಥವೇನೆಂದರೆ, ಆ ಸಮಯದಲ್ಲಿ ಶತ್ರುಗಳ ದಾಳಿ ಎಷ್ಟೊಂದು ತೀವ್ರವಾಗಿತ್ತು ಎಂದರೆ 4000 ಬಾಣ ಎಸೆಯುವವರು ಬಾಣಗಳ ಮಳೆ ಸುರಿಸುತ್ತಿದ್ದರು. ಅಂತಹ ಪರಿಸ್ಥಿತಿಯಲ್ಲಿ ಅವರು ಮುಂದೆ ಸಾಗಿದ್ದು ಮಾನವನ ಶಕ್ತಿಗೆ ಮೀರಿದ ಸಂಗತಿಯಾಗಿ ತೋರುತ್ತದೆ. ಇದರಿಂದ ಯಾರೂ ಮೋಸ ಹೋಗಬಾರದು ಮತ್ತು ಅವರಲ್ಲಿ ಯಾವುದೇ ದೈವಿಕ ಶಕ್ತಿ ಇದೆ ಎಂದು ಭಾವಿಸಬಾರದು ಎಂಬ ಚಿಂತೆಯಿಂದ ನಾನು ಕೇವಲ ಅಬ್ದುಲ್ ಮುತ್ತಲಿಬರ ಪುತ್ರ ಮತ್ತು ಒಬ್ಬ ಮನುಷ್ಯ ಮಾತ್ರನಾಗಿದ್ದೇನೆ ಎಂದು, ನಾನು ಪ್ರವಾದಿಯಾಗಿರುವ ಕಾರಣದಿಂದ ಅಲ್ಲಾಹನ ಸಹಾಯ ನನ್ನೊಂದಿಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಮುಸ್ಲಿಮರ ಸೈನ್ಯದಲ್ಲಿ ಗೊಂದಲ ಉಂಟಾದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜೊತೆಗೆ ಹೆಚ್ಚು ಕಮ್ಮಿ 300 ಜನರು ಉಳಿದಿದ್ದರು ಎಂದು ವರದಿಗಳಲ್ಲಿ ಉಲ್ಲೇಖಿಸಲಾಗಿದೆ. ಹುನೈನ್ ಯುದ್ಧದ ಸಮಯದಲ್ಲಿ ಎಲ್ಲರೂ ಓಡಿ ಹೋಗಿರಲಿಲ್ಲ.
ಮಕ್ಕಾದಲ್ಲಿನ ನವ ಮುಸ್ಲಿಮರ ಪೈಕಿ ಇದ್ದ ಕಪಟ ವಿಶ್ವಾಸಿಗಳು ಹಾಗೂ ಇನ್ನೂ ಮುಸ್ಲಿಮರಾಗದೇ ಇದ್ದು ಆ ಯುದ್ಧದಲ್ಲಿ ಭಾಗವಹಿಸಿದ್ದ ಮಕ್ಕಾದ ಇತರ ಜನರು ಓಡಲು ಪ್ರಾರಂಭಿಸಿದರು. ಶತ್ರುಗಳು ಒಂದೇ ಸವನೆ ಬಾಣಗಳ ಸುರಿಮಳೆ ಪ್ರಾರಂಭಿಸಿದ ಕಾರಣದಿಂದ ಈ ಅನಿರೀಕ್ಷಿತ ಸೋಲು ಸಂಭವಿಸಿತ್ತು. ಇದರ ಹೆಚ್ಚಿನ ವಿವರಗಳನ್ನು ಇನ್ಶಾ ಅಲ್ಲಾ ಮುಂದಿನ ಬಾರಿ ವಿವರಿಸಲಾಗುವುದು. ಕೆಲವೇ ದಿನಗಳಲ್ಲಿ ಜರ್ಮನಿಯಲ್ಲಿ ಜಲ್ಸಾ ಸಾಲನ ನಡೆಯಲಿಕ್ಕಿದೆ. ಅಲ್ಲಾಹನು ಅವರಿಗೆ ಜಲ್ಸದ ಉದ್ದೇಶಗಳನ್ನು ಪೂರೈಸುವ ತೌಫೀಕ್ ನೀಡಲಿ. ತಮ್ಮ ಅರಿವು, ಸತ್ಕರ್ಮ ಮತ್ತು ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಸತತವಾಗಿ ಮುಂದುವರಿಯುವುದಾಗಿ ಪ್ರತಿಜ್ಞೆ ಮಾಡಿರಿ ಮತ್ತು ಅದಕ್ಕಾಗಿ ಪ್ರಯತ್ನಿಸಿರಿ. ವಿಶೇಷವಾಗಿ ಅಲ್ಲಾಹನ ಸ್ಮರಣೆ ಮತ್ತು ದುಆಗಳಲ್ಲಿ ನಿರತರಾಗಿರಿ. ತಮ್ಮ ಮತ್ತು ತಮ್ಮ ಮುಂದಿನ ಪೀಳಿಗೆಗಳಿಗಾಗಿ ದುಆ ಮಾಡುವುದರ ಜೊತೆಗೆ ಜಮಾತಿನ ಪ್ರಗತಿಗಾಗಿ ಮತ್ತು ಎಲ್ಲ ವಿರೋಧಿಗಳ ಉಪದ್ರವಗಳಿಂದ ಅಲ್ಲಾಹನ ಅಭಯ ಲಭಿಸಲು ಹಾಗೂ ಅವರ ದುಷ್ಟತನ ಕೊನೆಗೊಳ್ಳಲು ಕೂಡ ದುಆ ಮಾಡಿರಿ. ಅಲ್ಲಾಹನು ಅವರ ಕೆಡುಕುಗಳಿಂದ ರಕ್ಷಿಸಲಿ. ಪಾಕಿಸ್ತಾನದಲ್ಲಿ ಪ್ರತಿದಿನವೂ ಕೆಲವು ದುಃಖಕರ ಘಟನೆಗಳು ನಡೆಯುತ್ತಿವೆ. ಅಲ್ಲಾಹನು ಆ ವಿರೋಧಿಗಳನ್ನು ಶೀಘ್ರವಾಗಿ ಹಿಡಿಗೂಡಲಿ. ಜಾಗತಿಕ ಶಾಂತಿಗಾಗಿಯೂ ದುಆ ಮಾಡಿರಿ. ಈ ಲೌಕಿಕ ಜನರು ತಮ್ಮ ಕೆಟ್ಟ ಕೃತ್ಯಗಳ ಕಾರಣದಿಂದ ತಮ್ಮ ವಿನಾಶಕ್ಕೆ ಹತ್ತಿರವಾಗುತ್ತಿದ್ದಾರೆ. ಅಲ್ಲಾಹನು ನಮ್ಮನ್ನು ಈ ಭಯಾನಕ ವಿನಾಶದಿಂದ ರಕ್ಷಿಸಲಿ. ಮಧ್ಯಪ್ರಾಚ್ಯದ ದೇಶಕ್ಕಾಗಿಯೂ ದುಆ ಮಾಡಿರಿ. ಕ್ರೂರತೆ ಮತ್ತು ಬರ್ಬರತೆಯಲ್ಲಿ ಜಿಯೋನಿ ಸರ್ಕಾರ ಎಲ್ಲೆ ಮೀರಿದೆ. ಅವರನ್ನು ಭೂಮಿಯಿಂದಲೇ ಅಳಿಸಿ ಹಾಕಲು ಬಯಸುತ್ತಾರೆ ಎಂದು ತೋರುತ್ತದೆ. ನಿರಪರಾಧಿ ಮಕ್ಕಳು, ಮಹಿಳೆಯರು, ವೃದ್ಧರು, ರೋಗಿಗಳು ಮತ್ತು ಅಮಾಯಕರ ಮೇಲೆ ದೌರ್ಜನ್ಯದ ಎಲ್ಲೆ ಮೀರಿದೆ. ಎಲ್ಲ ಕಡೆ ಸಾಮೂಹಿಕ ಹತ್ಯೆ ನಡೆಯುತ್ತಿದೆ. ಇದು ತಪ್ಪು, ಇದನ್ನು ನಿಲ್ಲಿಸಿ ಎಂದು ಈಗ ಕೆಲವು ರಾಜಕಾರಣಿಗಳು ಮತ್ತು ಸರ್ಕಾರಗಳು ಕೂಡ ಧ್ವನಿ ಎತ್ತುತ್ತಿದ್ದಾರೆ. ಆದರೆ ಈಗಲೂ ಆ ನಿರಂಕುಶ ಸರ್ಕಾರವು ಅವರ ಮಾತನ್ನು ಕೇಳಲು ಸಿದ್ಧವಿಲ್ಲ. ಸಂಪತ್ತು ಮತ್ತು ಶಕ್ತಿಯ ನಶೆ ಅಮೆರಿಕೆ ಮತ್ತು ಅದರ ಮಿತ್ರ ಪಕ್ಷಗಳನ್ನು ಅಹಂಕಾರ ಮತ್ತು ದಬ್ಬಾಳಿಕೆಯಲ್ಲಿ ಎಲ್ಲೇ ಮೀರುವಂತೆ ಮಾಡಿದೆ. ಮುಸ್ಲಿಂ ಸರ್ಕಾರಗಳು ಕೂಡ ಏನೂ ಮಾಡುತ್ತಿಲ್ಲ. ಏನೂ ಮಾಡಲು ಸಾಧ್ಯವಾಗದಿದ್ದರೆ ಅಲ್ಲಾಹನೇ ಅವರಿಗೆ ಸಹಾಯ ಮಾಡಲು ಮುಂದೆ ಬರಲಿಕ್ಕಾಗಿ ಕನಿಷ್ಠ ಪಕ್ಷ ತಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸಿಕೊಂಡು ಅಲ್ಲಾಹನ ಮುಂದೆ ಬಾಗಬೇಕು. ಅವರಿಗೆ ಈ ಬುದ್ಧಿಯಾದರೂ ಉಂಟಾಗುವುದಾದರೆ ಎಷ್ಟು ಚೆನ್ನ. ಇದಲ್ಲದೆ ಮುಸ್ಲಿಮರ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ. ಅಲ್ಲಾಹನು ಅವರನ್ನು ಈ ಕ್ರೂರತೆಯಿಂದ ಕೂಡ ತಡೆಯಲಿ. ಇಂದು ಈ ಎಲ್ಲ ದೌರ್ಜನ್ಯಗಳ ವಿರುದ್ಧ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಧ್ವನಿ ಎತ್ತುವುದು ಮತ್ತು ವಿಶೇಷವಾಗಿ ನೋವಿನಿಂದ ದುಆ ಮಾಡುವುದು ಅಹಮದಿಯರಾದ ನಮ್ಮ ಕರ್ತವ್ಯವಾಗಿದೆ. ಅಲ್ಲಾಹನು ಇದರ ತೌಫೀಕ್ ನೀಡಲಿ. ಆಮೀನ್. Alhamdulillah nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina. Man yahdihillahu fala mudilla lahu ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.